ಗೊತ್ತಿಲ್ಲ. ಈಗ ಕರೆದ ಮ್ಯಾಗೆ ನಿನ್ನೆ ಹೇಳಿದ್ರು, ನಿನ್ನೆ ಅದೇ ಹೇಳಿದ್ವಿ, ಇನ್ನು ಹೋಗಿ ಅಂತ ಹೇಳಿದ್ವಿ. ಈಗ ಅಷ್ಟೇ ಇನ್ನೂ ವೇಟಿಂಗ್ನಲ್ಲಿ ಇದ್ದೀವಿ ರೀ. 10 ಗಂಟೆಗೆ ಹೇಳ್ಬೋದು. ಹೇಳಿದ ಮ್ಯಾಗೆ ಹೇಳ್ತೀವಿ ಅಂತ ನಿಮ್ಗೆ ಹೇಳಿದ್ದೀವಿ. ವೇಟ್ ಮಾಡೋದು. ಗೊತ್ತಿಲ್ಲ, ಅದೇ ನೋಡೋಣ ಏನು ಹೇಳ್ತಾರೋ ಅವರು. ಹೈಕಮಾಂಡಲ್ಲಿ ಏನು ಡಿಸ್ಕಷನ್ ಆಗಿದೆ, ಏನು ಸಂದೇಶ ಯಾವುದಿದೆ, ಯಾವ ಉದ್ದೇಶವಾಗಿ ನಮ್ಮನ್ನೆಲ್ಲ ಕರೆದಾರೆ, ವೇಟ್ ಮಾಡೋಣ. ಈಗಲೇ ಬಂದಿದ್ದಾರೆ ಸಾಕಷ್ಟು ಸಚಿವರು. ನಾವು ಕೂಡ ಅಲ್ಲೇ ಹೋಗ್ತಾ ಇದ್ದೀವಿ ನೇರವಾಗಿ. ಅದು ಯಾವುದು ಅಧಿಕೃತ ಹೇಳಲಿಕ್ಕಾಗಲ್ಲ. ಈಗ ಡಿಸ್ಕಷನ್ ಆಗಿದ್ದು ಹೈಕಮಾಂಡು CM ಅವ್ರ ಮಧ್ಯ. ಹಿಂಗಾಗಿ ಮಧ್ಯವ್ರಿಗೆ ಏನೂ ಗೊತ್ತಿಲ್ಲ. 1-to-1 ಡಿಸ್ಕಷನ್ ಮಾಡಿದ್ದಾರೆ. ಅದನ್ನೇ ಹೇಳಿಕೆ ಕರೆದಿದ್ದಾರೆ ಏನಾಗಿದೆ ಡಿಸ್ಕಷನು. ಸೊ ಇನ್ನೇನು ಅರ್ಧ ಗಂಟೆಯಲ್ಲಿ ಸ್ಪಷ್ಟ ಆಗುತ್ತೆ ಏನು ಡಿಸ್ಕಷನ್ ಆಗಿದೆ, ಏನು ಸಂದೇಶ ಕೊಟ್ಟಿದ್ದಾರೆ, ಏನು ನಮಗೆ ಹೇಳ್ತಾರೆ, ರಾಜ್ಯದ ಜನತೆ ಏನು ಹೇಳ್ತಾರೆ ನೋಡೋಣ, ಕಾದು ನೋಡೋಣ. ಇನ್ನೊಂದು ಹಾಫ್ ಆನ್ ಅವರ್ಸ್. ಅದನ್ನು ಸೆಕೆಂಡ್ರಿ. ಅದು ಫಸ್ಟು ಇವರು ಸಂದೇಶ ಭಾಳ ಮುಖ್ಯ. ಇವ್ರು ಏನು ಹೇಳ್ತಾರೆ ಅನ್ನೋದು ಭಾಳ ಮುಖ್ಯ. ಅದು ಸೊ ವೇಟ್ ಮಾಡೋಣ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಈಗಾಗಲೇ ಸರ್ ತುಂಬ ವಿರೋಧ ಮಾಡ್ತಿದ್ದಾರೆ ಸರ್. ಇನ್ನೆಲ್ಲ ಬಡ ಸಚಿವರು CM ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ ರಾಜೀನಾಮೆ ನೀಡಬೇಡಿ ಅಂತಲೇ ಒತ್ತಾಯ ಮಾಡ್ತಿದ್ದಾರೆ. ಗೊತ್ತಿಲ್ಲ, ನೋಡೋಣ, ಚರ್ಚೆ ಮಾಡ್ತೀವಿ. ಈಗ ಹೋದ್ಮೇಲೆ ಅದಕ್ಕೆಲ್ಲ ಒಂದು ಸ್ಪಷ್ಟೀಕರಣ, ಸ್ಪಷ್ಟತೆ ಬರುತ್ತೆ. ಅಲ್ಲಿ ಅವ್ರು ಏನು ಹೇಳ್ತಾರೆ ಅದ್ರ ಮ್ಯಾಗೆ ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಆಗೋದಿಲ್ಲ. CM ಅವ್ರು ಏನು ಹೇಳ್ತಾರೆ ಸಚಿವ ಸಂಪುಟಕ್ಕೆ ಸಹೋದ್ಯೋಗಿಗಳಿಗೆ, ಅದರ ಮೇಲೆ ನಮ್ಮ ರಿಯಾಕ್ಷನು, ಉತ್ತರ, ಸಂವಾದ ಆಗುತ್ತೆ. ತಾವು ಸರ್ ತಮ್ಮ ಒಂದು ಅಭಿಪ್ರಾಯನೂ ಕೂಡ ಮುಖ್ಯ ಆಗುತ್ತೆ. ಪ್ರಮುಖವಾಗಿ ಬಹಳಷ್ಟು ಸೀನಿಯರ್ ಲೀಡರ್ಗಳು ಕೂಡ ಇದ್ದಾರೆ, ತಾವು ಕೂಡ ಇದ್ದೀರಿ. ತಮ್ಮ ಅಭಿಪ್ರಾಯಗಳನ್ನು ಪಡೆಯದೆ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿರೋದ್ರ ಬಗ್ಗೆನೂ ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ. ಅದೇ ಅದು CM ಅವರಿಂದ ಬಂದ ಮೇಲಲ್ಲ. ಈಗ ಏನು ಹೇಳ್ತಾರೋ ಹೇಳಿದ ಮ್ಯಾಗೆ ನಮಗೂ ಗೊತ್ತಿಲ್ಲ. ನಮಗೂ ಕೂಡ ಅವ್ರು ಡೆಲ್ಲಿಯಲ್ಲಿ ಭೇಟಿಯಾಗೋದಿಲ್ಲ, ನೇರವಾಗಿ ಬಂದುಬಿಟ್ರು ಅವರು. ಹೀಗಾಗಿ ನಮಗೂ ನಿನ್ನೆ ಸಿಕ್ಕರು ಕೂಡ ಅದು ಬೇರೆ ಕಾರ್ಯಕ್ರಮ ಇತ್ತು. ಸೊ ಅದಕ್ಕೆ ಇವತ್ತು ಕರೆದಿದ್ದಾರೆ. ವೇಟ್ ಮಾಡೋಣ. ಇನ್ನೊಂದು ಏನು ಅರ್ಧ ಗಂಟೆಯಲ್ಲಿ ಹೇಳ್ತಾರೆ ಎಲ್ಲ ಸ್ಪಷ್ಟವಾಗಿ. ಒಂದು ವೇಳೆ CM ರಾಜೀನಾಮೆಗೆ ಸೂಚನೆ ಕೊಟ್ಟಿದ್ದಾರೆ, ಈ ಥರ ಸಿದ್ದರಾಮಯ್ಯವ್ರನ್ನ ನಡೆಸ್ಕೊಳ್ಳತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ನೋಡೋಣ, ಚರ್ಚೆ ಮಾಡೋಣ. ಅಲ್ಲೇ ಹೋಗ್ತಿದ್ದೆ, ಚರ್ಚೆ ಮಾಡೋಣ. ಈ ತಕ್ಷಣ ಏನು ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಮುಂದೆ ಏನೂ ಇಲ್ಲ ರೀ, ಬ್ಲ್ಯಾಂಕ್ ಇದೀವಿ ನಾವು. ಅಲ್ಲಿ ಹೋದ್ಮೇಲೆ ಅವ್ರು ಏನು ಹೇಳ್ತಾರೆ ಅದ್ರ ಮ್ಯಾಗೆ ನಾವು ನಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪರಮೇಶ್ವರ್ ಅವರ ಹೆಸರು ಕೂಡ ಮುಂಚೂಣಿಗೆ ಬಂದಿದೆ ಸರ್. ನೋಡ, ಅದು ಯಾವುದು ಎಲ್ಲ ನೀವೆಲ್ಲ ಕರೆಕ್ಟ್. ಅದು ಎಲ್ಲ ಮಾಧ್ಯಮದಲ್ಲಿ ಓಡಾಡ್ತಿದೆ, ಪತ್ರಿಕೆಯಲ್ಲಿ ಅಭಿಮಾನಿಗಳು ಹೇಳ್ತಾರೆ. ಅದು CM ಅವ್ರು ಹೇಳೋವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಅಲ್ಲಿವರೆಗೆ ವೇಟ್ ಮಾಡೋಣ ಅಷ್ಟೇ. ಅದೇ ಅಲ್ಲೇ ಫಸ್ಟ್ CM ಅವ್ರು ಓಪನ್ ಆಗಿದೆ, ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಫಸ್ಟ್ CM ಅವ್ರು ಹೇಳಬೇಕು ಏನು ಡೆಲ್ಲಿಯಲ್ಲಿ ಆಗಿದೆ, ಏನು ಹೇಳಿ ಕಳಿಸಿದಾರೆ ಅವರು. ಅದ್ರ ಮ್ಯಾಗೆ ಇವೆಲ್ಲ ಸ್ಟಾರ್ಟ್ ಆಗೋದು ಮುಂದಿನ ಎಲ್ಲ. ಅವ್ರು ಹೇಳಿದೆ ಏನೋ ಹೀಗೆ ಅಂತ ಏನು ಹೇಳಲಿಕ್ಕಾಗುತ್ತೆ, ನಮಗೇನು ಗೊತ್ತಿಲ್ಲ. ಈಗ ಕರೆದ ಉದ್ದೇಶನೇ ಅದೇ, ಡೆಲ್ಲಿಯಲ್ಲಿ ಆಗಿದ್ದು ಹೇಳಲಿಕ್ಕೆ ವಿಚಾರ ಕರೀತಾರೆ. 10 ಗಂಟೆಗೆ ಅಲ್ಲಿ ಹೋಗ್ತೀವಿ. ನೀವು ಅಲ್ಲೇ ಬನ್ನಿ, ನಾನು ಹೇಳ್ತೀನಿ. ಹಾಂ.